ಭಾರತ ಸರ್ಕಾರದ ಬಜೆಟ್ ಅಲ್ಲಿ ಏನೇನು ಕಡಿಮೆ ಆಯಿತು, ಏನೇನು ಏರಿಕೆ ಆಯಿತು ಅಂತ ಹೇಳಿ ನೋಡ್ಕೊಳ್ಳೋಕೆ ಹೋದ್ರೆ ಮೊಟ್ಟ ಮೊದಲದಾಗಿ ನಿಮಗೆ ಗೊತ್ತಿರಬಹುದು ಚಿನ್ನ ಬೆಳ್ಳಿ ಆ ರೇಟು. ನಿಮಗೆ ಗೊತ್ತಿರಬಹುದು ಕರ್ನಾಟಕ ಅಷ್ಟೇ ಅಲ್ಲ ಭಾರತದಾದ್ಯಂತ ಯಾವ ಮಟ್ಟಕ್ಕೆ ಬೆಳ್ಳಿ ಚಿನ್ನ ಏರಿಕೆ ಆಗ್ತಾ ಇತ್ತು. ಜನಸಾಮಾನ್ಯರಂತೂ ಸಿಕ್ಕಾಪಟ್ಟೆ ನೊಂದು ಹೋಗ್ಬಿಟ್ರು, ಮದುವೆ ಹೇಗಪ್ಪ ಮಾಡೋದು ಮಕ್ಕಳದು ಅಂತ ಹೇಳಿ. ಬಟ್ ಈಗ ಅವರಿಗೊಂದು ಖುಷಿಯಾದ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿನ್ನೆ ತಾನೇ ನಿಮಗೆ ಗೊತ್ತಿರಬಹುದು ಬಂಗಾರ ಬರೋಬ್ಬರಿ 10% ಅಷ್ಟು ಇಳಿಕೆಯನ್ನ ಕಂಡಿತ್ತು. ಸೊ ಒಂದು ಯಾವ ಲೆಕ್ಕಾಚಾರಕ್ಕೆ ಇಳಿಕೆ ಕಂಡಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ಅವತ್ತು ಹೂಡಿಕೆ ಮಾಡಿದವರು ಇವತ್ತು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಯಾಕಂತ ಹೇಳಿದ್ರೆ ಬರೋಬ್ಬರಿ 1,80,000ಕ್ಕೆ ತಲುಪಿದಂತಹ ಒಂದು 10 ಗ್ರಾಮ್ ಚಿನ್ನ ಇವಾಗ ಡೈರೆಕ್ಟ್ ಆಗಿ 16,000ಕ್ಕೆ, ಅಂದ್ರೆ 1 ಗ್ರಾಮ್ಗೆ 16,000 ಅಂದ್ರೆ 1,60,000ಕ್ಕೆ 20,000 ಕಡಿಮೆ ಆಗಿತ್ತು. ಆದ್ರೆ ಇವತ್ತು ಬಜೆಟ್ ನಂತರ ಮತ್ತೆ ಕೇಂದ್ರ ಸರ್ಕಾರ ಅದರ ಮೇಲೆ ಅಂದ್ರೆ 1 ತೊಲಕ್ಕೆ ಅಂದ್ರೆ 10 ಗ್ರಾಮ್ಗೆ 9,000 ರೂಪಾಯಿಗಳಷ್ಟು ಕಡಿಮೆಯನ್ನ ಮಾಡಿದ್ದಾರೆ. ಸೊ ಇದರಿಂದಾಗಿ ಈಗ ಬಂಗಾರದ ರೇಟ್ ಏನಿದೆ 1.5 ಲಕ್ಷ ತಲುಪುವಂತಹ ಒಂದು ಸಾಧ್ಯತೆಗಳು ಇದೆ. ಹೌದು, 1.5 ಲಕ್ಷಕ್ಕೆ ಒಂದು ತೊಲ ಬಂಗಾರ ನಿಮಗೆ ಸಿಗ್ಬೋದು, ಅಂದ್ರೆ 15,000ಕ್ಕೆ ಒಂದು ಗ್ರಾಮ್ ಅನ್ನೋದು ಆಗ್ಬೋದು. ಯಾಕಂದ್ರೆ 18,000ಕ್ಕೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿತ್ತು ಬಂಗಾರ. ಸಿಕ್ಕಾಪಟ್ಟೆ ನೊಂದು ಬಿಟ್ಟಿದ್ರು ಜನಸಾಮಾನ್ಯರಂತೂ. ಆದ್ರೆ ಬೆಳ್ಳಿಯ ಮೇಲೂ ಕೂಡ ತುಂಬಾ ಜನ ಇನ್ವೆಸ್ಟ್ ಅನ್ನ ಮಾಡಿಬಿಟ್ಟಿದ್ರು. ಬೆಳ್ಳಿನೂ ಕೂಡ ನಿನ್ನೆ ಸಿಕ್ಕಾಪಟ್ಟೆ ಕೆಳಗೆ ಹೋಗ್ಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು 2 ಲಕ್ಷಕ್ಕೆ ತಲುಪಿಟ್ಟಿತ್ತು ಒಂದು ಕೆಜಿ ಬೆಳ್ಳಿ. ಈಗ ಅದರ ಮೇಲೂ ಕೂಡ 27,000 ರೂಪಾಯಿಗಳಷ್ಟು ಕಡಿಮೆಯನ್ನ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಸೊ ನಿನ್ನೆ ಮತ್ತೆ ಮೊನ್ನೆ ಎಲ್ಲ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅವರಂತೂ ತಲೆ ಮೇಲೆ ಕೈ ಹೊತ್ಕೊಂಡು ಕುರ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಜನಸಾಮಾನ್ಯರು ಈಗ ಚಿನ್ನ ಬೆಳ್ಳಿಗಳನ್ನ ಕೊಂಡ್ಕೊಳ್ಳೋಕೆ ಮುಗಿ ಬೀಳೋದಂತೂ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ 2-3 ದಿನಗಳು ಕಾಯ್ಬೇಕಾಗತ್ತೆ. ಯಾಕಂದ್ರೆ ಯಾವ ಸ್ಟೇಬಲ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂದ್ರೆ ಕಂಟಿನ್ಯೂ ಆಗಿ 2-3 ದಿನದಿಂದ ಇಳಿಕೆ ಆಗ್ತಾನೆ ಬರ್ತಾ ಇದೆ. ಸೊ ಚಿನ್ನ ಬೆಳ್ಳಿ ರೇಟು ಅದರಲ್ಲೂ ಕೂಡ ಈಗ ಕೇಂದ್ರ ಬಜೆಟ್ ಅಲ್ಲೂ ಕೂಡ ಕಡಿಮೆ ಮಾಡಿರೋದ್ರಿಂದ ಅದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇದಾದ್ಮೇಲೆ ಏರಿಕೆ ಆಗಿದ್ದು ನಿಮಗೆ ಗೊತ್ತಿರಬಹುದು ಸಿಗರೆಟ್ ರೇಟ್ ಮತ್ತೆ ಏರಿಕೆ ಆಗಿದೆ. ಅದರ ಜೊತೆಗೆ ಎಣ್ಣೆ ಪ್ರಿಯರಿಗೂ ಕೂಡ ಈಗ ಬ್ಯಾಡ್ ನ್ಯೂಸ್ ಅನ್ಬೋದು. ಆ ಎಣ್ಣೆನೂ ಕೂಡ ಈಗ ಸಿಕ್ಕಾಪಟ್ಟೆ ದುಬಾರಿ ಆಗೋಗಿದೆ. ಇಳಿಕೆ ಯಾವ್ದು ಆಯ್ತು ಅಂತ ಹೇಳಿ ನಿಮಗೆ ನೋಡೋಕೆ ಹೋದ್ರೆ ಸೊ ಚಿನ್ನ ಬೆಳ್ಳಿನೂ ಇಳಿಕೆ ಆಗಿದೆ. ಹಾಗೆ ಶುಗರ್ ಔಷಧಿ, ಕ್ಯಾನ್ಸರ್ ಔಷಧಿ, ಮೊಬೈಲ್ಗಳು ಕೂಡ ಈಗ ಕಡಿಮೆ ಆಗುತ್ತೆ. ಬಟ್ಟೆಯ ರೇಟು ಕೂಡ ಕಡಿಮೆ ಆಗುತ್ತೆ. ಚಪ್ಪಲಿ ರೇಟು ಕೂಡ ಕಡಿಮೆ ಆಗುತ್ತೆ. ಬ್ಯಾಟ್ರಿ, ಈ ರೀತಿ ಹಲವಾರು ಒಂದು ಕಡಿಮೆ ರೇಟ್ಗಳನ್ನ ಮಾಡಿದ್ದಾರೆ. ಆದ್ರೆ ಸಿಗರೇಟ್ ಮತ್ತೆ ಮದ್ಯ ನಮ್ಮ ದೇಶಕ್ಕೆ ಜಾಸ್ತಿ ದುಡ್ಡನ್ನ ಇನ್ಕಮ್ ಅನ್ನ ತಂದುಕೊಡ್ತಿರುವಂತಹ ಸಿಗರೇಟ್ ಮತ್ತು ಮದ್ಯದ ಮೇಲೆ ಮತ್ತಷ್ಟು ತೆರಿಗೆಯನ್ನು ಹಾಕಿದ್ದಾರೆ. ಮದ್ಯಪ್ರಿಯರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ಬೋದು. ಸೊ ಚಿನ್ನ ಬೆಳ್ಳಿ ಕೊಡೋರಿಗಂತೂ ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. 15,000ಕ್ಕೆ ಬಂದು ಚಿನ್ನ ತಲುಪಿದೆ. ಈಗ ಬೆಳ್ಳಿನೂ ಕೂಡ ಸಿಕ್ಕಾಪಟ್ಟೆ ಕುಸಿತವನ್ನ ಕಂಡಿದೆ. ಸೊ ಈ ಬಜೆಟ್ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಥ್ಯಾಂಕ್ ಯು.